ಶೆಡ್ ಅಲ್ಲ, ಯಾಕೆ ಅವ್ರ ಮಕ್ಳು ಮನೇಲಿಲ್ವಾ? ಹೇಗಪ್ಪ ಇರ್ತಾರೆ? ಶ್ರೀನಿವಾಸ್ ಹತ್ರ ದುಡ್ಡಿರೋವರೆಗೂ ಅದನ್ನು ಖರ್ಚು ಮಾಡಿಸೋವರೆಗೂ ಒಂದು ಜೊತೆಯಲ್ಲಿದ್ದರು. ಆಮೇಲೆ ಕಾರಣ ಹೇಳಿ ಎಲ್ಲ ದೂರ ತಿಳ್ಬಿಟ್ರು. ಸ್ವಲ್ಪ ದಿವಸ ದೇವಸ್ಥಾನದಲ್ಲಿದ್ದರು, ಆಮೇಲೆ ಒಂದು ಮನೆ ಮಾಡಿಕೊಂಡ್ರು. ಆಮೇಲೆ ಹೇಳಿದ್ನಲ್ಲ, ಆ ದತ್ತು ಮಗನ ಜೊತೆ ಶೆಡ್ನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅದಿರಲಿ, ಇಷ್ಟೆಲ್ಲ ನನ್ನನ್ನು ಕೇಳೋ ಬದಲು ಇದು 2 ರೋಡ್ ಆಚೆ ಅವ್ರ ದೊಡ್ಡ ಮಗ ಇದ್ದಾನೆ, ಅವ್ರ ಹತ್ರ ಹೋಗಿ ನೀವು ಹುಡುಕ್ತಾರೋ ವ್ಯಕ್ತಿ ಅಲ್ಲಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊಬೋದಲ್ವಾ? ಬೇಕಾದ್ರೆ ನಾನೇ ಅವ್ರ ಮನೆ ತೋರಿಸ್ತೀನಿ. ಇಲ್ಲ ಸರ್, ಪರವಾಗಿಲ್ಲ, ಥ್ಯಾಂಕ್ ಯು. ಈಗ ಅವ್ರು ಎಲ್ಲಿರ್ತಾರೆ? ಸ್ವಲ್ಪ ಹೊತ್ತು ಮುಂಚೆ ದೇವಸ್ಥಾನದ ಹತ್ರ ಸಿಕ್ಕಿದ್ರು. ದೇವಸ್ಥಾನನ? ಯಾವ ದೇವಸ್ಥಾನ? ಅದೇ ಸ್ವಲ್ಪ ದೂರದಲ್ಲಿದೆಯಲ್ಲ, ಗಣೇಶನ ದೇವಸ್ಥಾನ, ಅಲ್ಲಿ. ಸರ್, ನಾನೀಗ ಅದೇ ದೇವಸ್ಥಾನದಿಂದ ಬರ್ತಾ ಇದ್ದೀನಿ. ಈಗ ಹೋದ್ರೆ ಅವರು ಖಂಡಿತ ಸಿಗ್ಬೋದು ನಿಮಗೆ. ಸರ್, ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ, ಅದರಲ್ಲಿ ಲಕ್ಷ್ಮಿ ಅವರೇ ಅಂತ ಕಂಡಿಡಿಯೋದಾಗೆ ನಂಗೊಂದು ಹೆಲ್ಪ್ ಮಾಡ್ತೀರಾ? ಅವ್ರ ಫೋನ್ ನಂಬರ್ ಇದ್ರೆ ಕೊಡ್ತೀರಾ? ಅಲ್ಲಿ ಹೋಗಿ ನಾನು ಫೋನ್ ಮಾಡ್ತೀನಿ. ಒಂದು ನಿಮಿಷ. ಥ್ಯಾಂಕ್ ಯು ಸರ್, ನಾನು ಇನ್ನು ಬರ್ತೀನಿ. ಒಳ್ಳೇದಾಗ್ಲಪ್ಪ. ನಕುಲ್, ಬೇಗ ಬಾ. ಯಾಕೆ ವಿಶ್ವ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಲ್ಲ? ಹೌದು. ಅರ್ಜೆಂಟ್ ಆಗಲಿ, ನಡಿ, ಗಾಡಿ ತೆಗಿ. ಏನಾಯ್ತು? ನಡಿ ನಡಿ. ಮೇಡಮರೇ, ಒಸಿ ಕುಡಿಯಕ್ಕೆ ನೀರು ಕೊಡ್ತೀರಾ? ತಗೊಳ್ಳಿ. ಸಿದ್ದು ಅವರೇ, ತುಂಬ ಸುಸ್ತಾಗಿದೆಯಾ? ಹಾಗೇನಿಲ್ಲ ಮೇಡಮರೇ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ, ಆದರೂ ಸುಸ್ತಾಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ? ಜಾಸ್ತಿ ಏನಿಲ್ಲ ಮೇಡಮರೇ, ಸ್ವಲ್ಪ ಸುಸ್ತಾಗೋದಷ್ಟೇ. ಹೊರಗಡೆ ಬಿಸಿಲು ಜಾಸ್ತಿ ಇದೆಯಲ್ವಾ, ಓಡಾಡಿ ಓಡಾಡಿ ಮುಖ ಬಾಡೋಗೋದೆ. ಈಗ ನಾನು ನಿಮ್ಮ ಮುಖ ನೋಡಿದ್ನಲ್ವಾ, ಈಗ ನೋಡಿ ನನ್ನ ಮುಖದಲ್ಲಿ ಮಂದಹಾಸ ಹೆಂಗೆ ಬರ್ತದೆ ಅಂತ. ಸಿದ್ದು ಅವರೇ, ನೀವಿಷ್ಟೆಲ್ಲ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಆಗಾಗ ಮಜ್ಜಿಗೆ, ಎಳ್ನೀರು ಇಂಥದನ್ನೆಲ್ಲ ಕುಡಿತಾ ಇರಿ, ಆಯಿತಾ? ಸ್ವಲ್ಪ ಆರಾಮಾಗಿ ಕೆಲಸ ಮಾಡಿ. ಇದೇನು ಮೇಡಮರೇ, ಒಳ್ಳೆ ಚಿಕ್ಕ ಮಕ್ಳಿಗೆ ಪಾಠ ಮಾಡ್ದಂಗೆ ಮಾಡ್ತಿದ್ರಾ? ಅಲ್ಲ, ಇವಾಗ ಓಡಾಡ್ದೆ ಇನ್ನು ಯಾವಾಗ ಓಡಾಡಲಿ ಹೇಳಿ? ಅದು ಅಲ್ಲದೆ ನಾನೇನು ಒಸಿ ಓಡಾಡಿದ್ದೀನಿ. ಮೊದಲೆಲ್ಲ ಜನರು ಕಷ್ಟ ತಿಳ್ಕೊಳ್ಳೋಕೆ ಓಡಾಡ್ತಿದ್ದೆ, ಆದರೆ ಈಗ ನಮ್ಮ ಕಷ್ಟನ ಬಗೆಹರಿಸ್ಕೊಳ್ಳೋದಕ್ಕೆ ಓಡಾಡ್ತಿದ್ದೀನಿ ಅಷ್ಟೇ. ಸಿದ್ದು ಅವರೇ, ಇದೆಲ್ಲ ನನ್ನಿಂದಾನೇ ಆಗ್ತಿರೋದು. ನಾನು ನಿಮ್ಮ ಜೀವನದಲ್ಲಿ ಬರ್ದೇ ಹೋಗಿದ್ದಿದ್ರೆ ನೀವು ರಾಜರ ಥರ ಇರ್ಬೋದಾಗಿತ್ತು. ಮೇಡಮ್ ಅವರೇ, ನಿಮ್ಮಂಥ ರಾಣಿ ನನ್ನ ಜೊತೆಲಿರ್ಬೇಕಾದ್ರೆ ನಾನು ಯಾವತ್ತಿದ್ರೂ ರಾಜನೇಯ. ಆದರೆ ನಾವು ಸಾರ್ ರೂಟ್ನಲ್ಲಿ ಓಡಾಡ್ತಿಲ್ಲ, ನಟರಾಜ ಸರ್ವಿಸಲ್ಲೇ ಓಡಾಡ್ತಾ ಇದ್ದೀವಿ. ಹಂಗೆ ನೋಡೋದಾದರೆ ನೀವು ಬಂದಮೇಲೆ ನನ್ನ ಜೀವನ ಬದಲಾಗಿದ್ದು, ಜೀವನ ಅಂದರೆ ಏನು ಅಂತ ನನಗೆ ಅರ್ಥ ಆಗಿದ್ದು. ಕಷ್ಟಗಳು ಹೇಗಿರುತ್ತೆ ಅಂತ ಕೇಳಿದ್ದೆ, ಆದರೆ ಅದನ್ನು ಹೆಂಗೆ ಎದುರಿಸ್ಬೇಕು, ಕಷ್ಟದಲ್ಲೂ ಸಂತೋಷವಾಗಿ ಹೇಗಿರಬೇಕು ಅನ್ನೋದನ್ನು ನಾನು ನಿಮ್ಮಿಂದನೇ ಕಲ್ತದ್ದು. ಒಟ್ಟಿನಲ್ಲಿ ನೀವು ಮಾತ್ರ ನನ್ನ ಬಿಟ್ಕೊಡಲ್ಲ ಅಲ್ವಾ? ನಾನು ನಿಮ್ಮನ್ನು ಕಟ್ಕೊಂಡಿರೋದು ಬಿಟ್ಕೊಡೋದಕ್ಕಲ್ಲ ಮೇಡಮ್ ಅವರೇ, ಜೀವನ ಪೂರ್ತಿ ನಿಮ್ಮನ್ನ ಎದೆಯಲ್ಲಿ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೊಳ್ಬೇಕೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅಣ್ಣವ್ರು ಹಾಡು ಹೇಳಿದ್ರೆ ಹಂಗಿದ್ಬಿಡಮ್ಮ. ಸರಿ ಸರಿ, ಈಗ ಉಪ್ಪಿನಕಾಯಿ ಎಲ್ಲ ಅಂಗಡಿಗೆ ಕೊಟ್ಟು ಬಂದ್ರಾ? ಕೊಟ್ಟೆ ಮೇಡಮ್ ಅವರೇ, ಕೆಲವು ಕಡೆ ಕೊಟ್ಟಿದ್ದೀನಿ, ಕೆಲವ್ರು ತೊಗೊಂಡ್ರು, ಇನ್ನು ಕೆಲವರು ಮಕ್ ಕೊಡ್ದಂಗೆ ಬೇಡ ಅಂತ ಹೇಳ್ಬಿಟ್ರು. ನಾನು ಫ್ರೀಯಾಗಿ ಸ್ಯಾಂಪಲ್ ಕೊಡ್ತೀನಿ ಅಂದ್ರೂ ಬೇಡ, ನಮ್ಮ ಅಂಗಡಿ ಹೆಸರು ಹಾಳೈತದೆ ಅಂತಾರೆ. ಹಂಗೆ ಹೇಳ್ದಾಗೆಲ್ಲ ನಂಗೆ ಸಿಕ್ಕಾಪಟ್ಟೆ ಕೋಪ ಬಂತು ಮೇಡಮ್ ಅವರೇ. ಆದರೆ ಮಾವ ಹೇಳಿದ ಮಾತನ್ನ ನೆನಪು ಮಾಡಿಕೊಂಡು ಸುಮ್ಮನೆ ಅದೇ. ಇನ್ನು ಕೆಲವು ಕಡೆ ಫ್ರೀಯಾಗಿ ಸ್ಯಾಂಪಲ್ನ ಕೊಟ್ಟು ಬಂದೀವಿ, ಅದು ಏನಾಯ್ತದು ನೋಡಬೇಕು. ಇದೊಂಥರ ಈ ಪರೀಕ್ಷೆ ಬರೆದ್ಬಿಟ್ಟು ಪಾಸ ಫೇಲ ಅಂತ ಕಾಯ್ತಾರಲ್ಲ, ಹಂಗಾಗ್ಬಿಡಿದೆ ಮೇಡಮ್ ಅವರೇ. ಇದ್ಯಾಕೆ ಮೇಡಮ್ ಅವರೇ ನಗ್ತಿದ್ದೀರಾ? ನಿಮಗೂ ಹಂಗೆ ಅನಿಸದ? ನನಗೂ ಹಾಗೆ ಅನ್ನಿಸ್ತಿದೆ ಸಿದ್ದು ಅವರೇ, ಆದರೆ ವಾಸ್ತವ ಬೇರೆ ಅಲ್ವಾ? ಅಪ್ಪ ಹೇಳಿದ ಹಾಗೆ ಬಿಸ್ನೆಸ್ಸು ಅಂದಮೇಲೆ ಇವತ್ತು ಶುರು ಮಾಡಿ ನಾಳೆ ಕ್ಲಿಕ್ ಆಗೋದಲ್ಲ. ಪ್ರತಿದಿನ ನಮ್ಮ ಬಿಸ್ನೆಸ್ಸಿಗೆ ಮೊದಲನೇ ದಿನ ಅನ್ನೋ ಹಾಗೆ ನಾವು ಕೆಲಸ ಮಾಡಬೇಕು, ಆಗಲೇ ಬಿಸ್ನೆಸ್ಸು ಸಕ್ಸಸ್ ಆಗೋದು. ನಿಜ ಮೇಡಮ್ ಅವರೇ,
ಒಂದ್ಸಲ ಈ ಬಿಸ್ನೆಸ್ ಕ್ಲಿಕ್ ಆಗಿಬಿಟ್ರೆ ಆಮೇಲೆ ಎಲ್ಲ ಸರಿ ಹೋಗ್ತದೆ. ಆಗ ಕೂತಿದ ಕಡೆನೇ ಕೇಳ್ಕೊಂಬರ್ತಾರೆ. ಅದಕ್ಕೆಲ್ಲ ಇನ್ನೂ ತುಂಬ ಸಮಯ ಇದೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೆ. ಗಂಡ್ಮಕ್ಳಿಗೆ ಧೈರ್ಯ ಜಾಸ್ತಿ ಅಂತ ಹೇಳ್ತಾರೆ, ಆದರೆ ನನಗನ್ಸೋದು ಹೆಣ್ಮಕ್ಳಿಗೆ ಜಾಸ್ತಿ ಧೈರ್ಯ ಅಂತ. ಯಾಕಂದರೆ ಇಂಥ ಸಮಸ್ಯೆ ಎಲ್ಲ ಬಂದಾಗ ನಮಗೆ ಪರಿಹಾರ ಠಕ್ ಅಂತ ಹೊಳೆಯುತ್ತೆ. ಅದಕ್ಕೆ ಅಲ್ವೇ ಹೆಣ್ಮಕ್ಳನ್ನ ಹೋಮ್ ಮಿನಿಸ್ಟರ್ ಅನ್ನೋದು. ಸರಿ ಸರಿ, ನೀವು ಕೈಕಾಲು ತೊಳ್ಕೊಂಬನ್ನಿ, ನಾನು ಊಟ ರೆಡಿ ಮಾಡ್ತೀನಿ. ಸರಿ. ದೇವ್ರೆ, ನನ್ನ ಮಗಳು ಜಾನೂನು ನನ್ನಿಂದ ಕಿತ್ಕೊಂಡೆ, ನನ್ನ ಅತ್ತಿಗೆನೂ ನನ್ನಿಂದ ಕಿತ್ಕೊಂಡೆ, ನನ್ನ ತವ್ರ ಮನೆಯವ್ರಿಗೂ ನನ್ನಿಂದ ನೋವನ್ನು ಕೊಟ್ಟೆ. ಈಗ ನನಗೆ ಉಳಿದಿರೋದು ನನ್ನ ತವ್ರ ಮನೆಯಲ್ಲಿ ನನ್ನ ಅಪ್ಪ, ಅಣ್ಣ, ಅವನ ಮಗ. ಅವ್ರನ್ನಾದರೂ ಇನ್ಮೇಲೆ ಚೆನ್ನಾಗಿಟ್ಟರು. ನಮ್ಮೆಲ್ರಿಗೂ ಒಳ್ಳೇದು ಮಾಡು ದೇವ್ರೆ. ಇಷ್ಟು ಜನಗಳಲ್ಲಿ ನಮ್ಮ ಅತ್ತೆ ಯಾರು ಇಲ್ಲೇ ಇದ್ದಾರೆ ಅಂದ್ರಲ್ಲ, ಯಾರಿರಬಹುದು? ಫೋನ್ ಇಲ್ಲೇ ರಿಂಗ್ ಆಗ್ತಿದೆ, ಯಾರ್ದಿರಬಹುದು? ಹಲೋ, ಲಕ್ಷ್ಮೀ